ನಾನು ನನ್ನ 2 ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಭಾಳ ಇಷ್ಟಪಡ್ತೇನೆ. ನಾವೇನು ರೇಟ್‌ಗೆ ಹೋದ್ವಲ್ಲ, ನನಗೇನೆಲ್ಲ ಅಲ್ಲಿ ಅನಿಸ್ತು ಅನ್ನೋದಕ್ಕಿಂತ ಫೀಲಿಂಗ್ ಹೆಂಗೆ ಅನಿಸ್ತು ನನಗೆ, ನನ್ನ ಅನುಭವ ಏನು ಪಡ್ಕೊಂಡು, ನಾನು ಯಾವ ರೀತಿಯಲ್ಲಿ ಖುಷಿಯಾಗಿದ್ದೆ, ಇದೆಲ್ಲ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಓಕೆನಾ? ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ನಾವು ನಮಗೆ ನಮಗೆ ಅಂದರೆ ಅಹಂಕಾರ ಭಾವನೆಯಿಂದ ನಮ್ಗೆ ಗೊತ್ತಿಲ್ಲದಿರೋದು ಏನಿಲ್ಲ. ಭಗವಂತ ಎಲ್ಲ ನಮ್ಗೆ ಕೊಟ್ಟಿದ್ದಾನೆ. ಬಟ್ ಏನಾಗಿದೆ, ಎಲ್ಲೋ ಒಂದು ಕಡೆ ಅವೆಲ್ಲ ಸ್ವಲ್ಪ ಏನಾಗಿದೆ, ಒಳಗಡೆ ಉಳ್ಕೊಂಡ್ಬಿಟ್ಟಿದ್ದಾವೆ. ಮುಚ್ಚೋಗೋ ರೀತಿ ಆಗ್ಬಿಟ್ಟಿದೆ. ಸ್ವಲ್ಪ ಮುಚ್ಚೋಗಿರೋದು ನಾವು ತರೆದ್ರೆ ತಾನಾಗೆ ಎಲ್ಲ ಪ್ರಕಟ ಆಗ್ತದೆ. ಈಗ ನಾವು ಯೋಚನೆ ಮಾಡ್ತಾ ಇರೋದು ಏನಾಗ್ತಾ ಇದೆ, ಈ ಗೊಂದಲದೆಲ್ಲ ಬಿದ್ದಿದ್ದೀವಲ್ಲ, ಇದೆಲ್ಲ ಏನಾಗಿದೆ ಅಂದರೆ ಕಾರಣ ಇಷ್ಟೇ. ಅವೆಲ್ಲ ಮುಚ್ಕೊಂಡಿದ್ದಾವೆ. ನನ್ನತನ ಅನ್ನೋತಕ್ಕಂಥದ್ದು ಮುಚ್ಕೊಂಡ್ಬಿಟ್ಟಿದೆ. ಸೊ ಎಸ್ಪೆಷಲಿ ರಿಟ್ರೀಟ್ಗೆ ಹೋದಾಗ ಏನಾಯ್ತು ಅಂದರೆ, ನಾವು ಹೊಸದನ್ನು ಕಲಿಬೇಕು ಅಂತ ಎಲ್ಲೂ ಇಲ್ಲ. ನಮ್ಮ ಹತ್ರ ಸ್ಕಿಲ್ಸು ಎಲ್ಲ ಪ್ರತಿಯೊಂದು ಭಗವಂತ ಕೊಟ್ಟಿದ್ದಾನೆ. ನನಗೆ ಯಾವ ಸ್ಕಿಲ್ ಕೊಡಬೇಕು, ನಾನು ಯಾವ ಪರಿಣಿತಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅದು ಯಾವುದು ಅಂತ ಗೊತ್ತಾಗದೆ ಹೇಳಿ ಅಲ್ಲಿ ಇಲ್ಲಿ ಒದ್ದಾಟ ನಡೆಸ್ಬಿಟ್ಟಿದ್ವಿ. ರಿಟ್ರೀಟ್ಗೆ ಹೋದಾಗ ಹೊಸದನ್ನು ಕಲಿಯೋದಕ್ಕಿಂತ ಫಸ್ಟ್ ಆಫ್ ಆಲು ನಮ್ಮ ಒಳಗಡೆ ಇರೋದನ್ನು, ಆಲ್ರೆಡಿ ಇರೋದನ್ನ ಹೇಳ್ತೀನಿ ಕೇಳೋ. ಏನಲ್ಲೋ ಭಾಳಷ್ಟು ಒಂದು ವಿಶೇಷವಾದಂತಕ್ಕಂಥ ಹೇಳ್ತೀನಿ ಕೇಳು, ನನ್ನ ಕ್ಯಾರೆಕ್ಟರ್ ಇದೆಯೋ ಅಥವಾ ಸ್ಕಿಲ್ ಇದೆಯೋ, ಅದನ್ನು ಹೆಂಗೆ ನಾನು ಹೇಳ್ತೀನಿ ಕೇಳಿ ಆಚೆ ತರಬೇಕು ಅನ್ನೋಂಥಕ್ಕಂಥದ್ದು ಗೊತ್ತಾಯಿತು. ಮತ್ತು ಅಲ್ಲಿ ಹೋದಾಗ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ನನ್ನ ವಯಸ್ಸಿನವರು, ಹುಡುಗರು, ಲೇಡೀಸ್ ಎಲ್ಲ ಥರದ ಜನ ಸೇರಿದ್ರಿಂದ ಇನ್ನೊಂದರೆ ಎಲ್ಲರೂ ಕೂಡ ನನಗೆ, ನಾವು ಅಲ್ಲೆಲ್ಲ ಇದ್ದಾಗ ಕೇಳಿಸ್ಕೊಳ್ತಿರ್ಬೇಕಾದ್ರೆ, ಅಲ್ಲಿ ಸರ್ ಹೇಳ್ತಿರ್ಬೇಕಾದ್ರೆ, ಏನಾದರೂ ಕೇಳಿಸ್ಕೊಳ್ತಿರ್ಬೇಕಾದ್ರೆ ನಾವೆಲ್ಲ ಸ್ವಲ್ಪ ಮುಖಗಳು ನೋಡ್ಕೊತಿದ್ವಿ. ಅವರು ನೋಡ್ಕೊತಿದ್ರು ಹಿಂಗೇನು ಅಂತ. ಎಲ್ಲರೂ ಅದೇ ಝೋನಲ್ಲಿ ಬಂದಂಗೆ ಅನಿಸ್ತಿದ್ವಿ. ಎಲ್ಲ ಅದೇ ಝೋನಲ್ಲಿ ಇದ್ವಿ. ಏನಾದ್ರು ಕ್ವಶನ್ ಕೇಳಿದ್ವಿ, ಎಲ್ಲರೂ ಅಷ್ಟೇ ಅದೇ ಫ್ರೀಕ್ವೆನ್ಸಿಲಿ ಕೇಳ್ತಿದ್ರು. ಈಗ ಎಕ್ಸಾಂಪಲ್ ನನ್ನ ಹತ್ರ ಬಂದು ಶೇರ್ ಮಾಡ್ಕೊಂಡು ಕೆಲವರು, ಸರ್ ಇದು ಹೇಗೆ ಅಂತ ನನಗನ್ಸು. ನಾನು ನನ್ನದೇ ರೀತಿಯಲ್ಲಿ ಹೇಳಿದೆ. ಬಟ್ ಮೊದಲು ಒಂದೇನಾದರೂ ಒಂದು ಕ್ಲಾರಿಫೈ ಮಾಡೋದಕ್ಕೆ ಸ್ವಲ್ಪ ಕಸಿ ಅನಿಸ್ತಿತ್ತು, ಇಲ್ಲ ಅಗ್ರೆಷನ್ಸ್ ಎಲ್ಲ ಹೋಗ್ತಿದ್ವಿ. ಈಗ ಆ ಥರ ಏನು ಅನಿಸ್ಲೇ ಇಲ್ಲ ಅಲ್ಲಿ. ಮತ್ತು ನಾನು ಕೂಡ ಕೆಲವೊಬ್ಬರ ಹತ್ರ ಒಂದು ಕ್ವಶನ್ ಕೇಳಿದೆ. ಅವರು ಅಷ್ಟೇ ಸಮಾಧಾನವಾಗಿತ್ತು. ಅಲ್ಲೆಲ್ಲ ಬಂದಿದ್ದು ನೋಡಿದ್ರೆ ಸಮಾಧಾನ ಅನ್ನತಕ್ಕಂಥದ್ದು ಹೇಳ್ತೀನಿ, ಭಾಳಷ್ಟು ಸಮಾಧಾನವನ್ನು ಸಿಕ್ಕದಂಗಿತ್ತು ಅನಿಸ್ತಿತ್ತು. ಮತ್ತು ಪ್ರತಿ ವರ್ಷ ಈ ರಿಟ್ರೀಟನ್ನು ಮಾಡಿದ್ರೆ ಹೋಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಯಾಕಂದರೆ ಕೆಲವೊಂದು ಸಮಯ ಹೋಗ್ಲಿಕ್ಕೆ ಭಾಳಷ್ಟು ಒತ್ತಡಗಳಿರ್ತವೆ. ಆದರೂ ಕೂಡ ಹೇಳ್ತೀನಿ, ಕೆಲವು ಟೈಮ್ ನಾನು ಹೋಗ್ತೀನಿ ಅನ್ಕೊಂಡಿರಲಿಲ್ಲ. ಬಟ್ ಹೇಳ್ತೀನಿ ಕೊನೆಯಲ್ಲಿ ಹೋಗುವಂಥ ಅವಕಾಶ ಹೇಳ್ತೀನಿ ನಾನೇ ಪುಷ್ ಮಾಡಿ ಹೋದೆ. ಹಾಗೆ ಪ್ರಾಮಾಣಿಕನ ಪ್ರಯತ್ನ ಮಾಡಿ ಅಲ್ಲಿ ಹೋಗಿ ಬಂದಿದ್ದಕ್ಕೆ ನನಗೆ ಹೇಳ್ತೀನಿ ಮತ್ತೆ ನಾನೀಗ ಏನೋ ನನ್ನ ಗೊಂದಲಗಳೆಲ್ಲ ಬಿದ್ದೀನಿ, ಅದನ್ನು ರೀಸೆಟ್ ಮಾಡಿಕೊಂಡು ರಿಫ್ಲೆಕ್ಟ್ ಮಾಡಿಕೊಂಡು ಈಗ ರೀಕನೆಕ್ಟ್ ಆಗಿದ್ದೀನಿ. ಮತ್ತು ನನಗೆ ಅಲ್ಲಿ ಕಾಲು ಹೋಗಿ ಬಂದಲ್ಲ, ಅಲ್ಲೆಲ್ಲ ಒಂದು ಹೇಳ್ತೀನಿ ಒಂದು ಫ್ರೆಂಡ್ಸ್ ಆದರೂ ಹೇಳ್ತೀನಿ. ಈಗ ನನಗೇನಾದರೂ ಸ್ವಲ್ಪ ಏನಾದರೂ ಒಂದು ಕೇಳಬೇಕು ಅಂದರೆ 100% ಆ ಸರ್ಕಲ್ ನಾನು ಫೋನ್ ಮಾಡಿ ಕೇಳ್ತೀನಿ. ಮತ್ತು ಅವರು ನನಗೆ ಕಾಲ್ ಮಾಡಿ ಕೇಳ್ಕೊತಾರೆ. ಸಮಥಿಂಗ್ ಐ ಕ್ಯಾನ್ ಸೇ ಲೈಕ್ ಆ್ಯಕ್ಚುಲಿ ಒಂಥರ ನನಗೆ ಏನು ಭಾವನೆ ಅನಿಸ್ತಿದೆ ಅಂದರೆ, ಒಂದು ಸತ್ಸಂಗ ಅನ್ನೋ ರೀತಿಯಲ್ಲಿ ನಿರ್ಮಾಣ ಆಯಿತು. ಈಗ ಆನ್ಲೈನಲ್ಲಿ ಇರಬೇಕಾದ್ರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಬಟ್ ಮೋರ್ ಓವರ್ ಆನ್ಲೈನ್ಗಿಂತೂ ನಾವೆಲ್ಲ ಅಲ್ಲಿ ಸೇರಿದಾಗ ಏನಾಯಿತು ಅಂದರೆ, ಇನ್ನಷ್ಟು ಹತ್ರ ಸೇರಿ ಅರ್ಥ ಮಾಡ್ಕೊಳ್ಳೋತಕ್ಕಂಥ ಒಂದು ಅವಕಾಶ ಬಂತು ನಮಗೆ. ಖಂಡಿತವಾಗ್ಲೂ ರಿಟ್ರೀಟ್ ಅಂತಂದರೆ ಹೇಳ್ತೀನಿ ಕೇಳು, ಭಾಳ ಸೊಗಸಾಗಿದೆ. ಮತ್ತು ಅಲ್ಲಿ ಹೋಗಿ ಎಕ್ಸ್ಟ್ರಾ ನನಗೆ ಇನ್ನೊಂದೇನು ಸಿಕ್ತು ಅಂತಂದರೆ, ರಿಟ್ರೀಟ್ ಅಂತ ಹೋದರೆ ಮತ್ತು ಅಲ್ಲಿ ದಾಂಡೇಲಿ ಅಂದಿದ ತಕ್ಷಣ ನನಗೆ ಬಂತು, ದಾಂಡೇಲಿ ಅಂದರೆ ಒಂಥರ ಫಾರೆಸ್ಟ್ ಹಾಗೆ ಅಂತ ಪ್ರತಿಯೊಂದು ಅದ್ಭುತವಾಗಿ ಮೂಡಿ ಬಂತು. ಮತ್ತು ಲಾಸ್ಟ್ ಫೈನಲ್ ಹೇಳ್ತೀನಿ ಕೇಳಿ, ಎಕ್ಸ್ಟ್ರಾ ನಮಗೆ ಇದೊಂದು ಭಗವಂತನ ಕೃಪೆ ಅಂತ ಹೇಳ್ಬೋದು. ಅಲ್ಲಿ ನದಿಯಲ್ಲಿ ಹೋಗುವಂತಕ್ಕಂಥ ಭಾವನೆ ಸಿಕ್ತು. ನಾವೆಲ್ಲ ಒಂದೇ ಥರ ಹೋಗಿದ್ರಿಂದ ನಾನು ಮೊದಲು ಬೇರೆ ನಮ್ಮ ಹುಡುಗರ ಜೊತೆ ಹೇಳ್ತೀನಿ ಕೇಳಿ ನಾನು ಟ್ರಿಪ್ ಹೋದಾಗ ಅನುಭವಿಸಿದ್ದು ಬೇರೆ. ಬಟ್ ಇಲ್ಲಿ ಒಂದು ಝೋನಲ್ಲಿ ಒಂದು ಮನಸ್ಥಿತಿಯಿಂದ ನಾನು ಹೇಳ್ತೀನಿ ಕೇಳಿ ಎಂಜಾಯ್ ಮಾಡಿದೆ. ಇಟ್ಸ್ ರಿಯಲಿ ಐ ಫೆಲ್ಟ್ ವೆರಿ ಹ್ಯಾಪಿ ಟು ಸೇ ಆಲ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು.